ಇಟ್ಲ ಕಡ್ಕೊ ಏಯ್ ಬಾತ್ಕೊಡಿ, ಅಷ್ಟೊತ್ತಿಂದ ಹಾರ್ ನೋಡ್ತಾ ಇದ್ದೀನಿ, ಕಿವಿ ಕೇಳಿಸಲ್ವಾ? ನನಗ್ ಕೇಳಿಸ್ತಾ ಐತೆ, ಬಾತ್ಕೊಳ್ಳಿ ಕೇಳಿಸ್ತಾ ಇಲ್ಲ. ನಾನು ಹೋಗಿ ವಿಚಾರಿಸ್ತೀನಿ. ಹೋಪ್ಲೆಸ್ ಫೆಲೋಸ್. ಜನರಲ್ ನಾಲೆಡ್ಜ್ ಇಲ್ಲ. ಅದೇ ಕಣ್ಮಗ, ಜನರಲ್ ನಾಲೆಡ್ಜ್ ಇಲ್ಲ. ಏನ್ರಪ್ಪ ಮದುವೆ ಹೆಣ್ಣನ್ನ ಸಿನಿಮಾ ಥಿಯೇಟರ್ ಕರ್ಕೊಂಡು ಹೋಗುತ್ತಾರ, ಒಳ್ಳೆ ನಿಧಾನ ಕರ್ಕೊಂಡು ಹೋಗ್ತಿದ್ದೀರಲ್ಲ, ಸ್ವಲ್ಪ ಫಾಸ್ಟ್ ಆಗಿ ಕರ್ಕೊಂಡು ಹೋಗಲ್ವಾ? ಈ ಡೋಂಟ್ ನೋ ಮ್ಯಾರೇಜ್ ಮ್ಯಾಟರ್ಸ್, ವಿ ಆರ್ ಆಲ್ ಬ್ರಹ್ಮಚಾರೀಸ್. ಬಹಳ ಚೆನ್ನಾಗಿ ಹೇಳ್ದಿ, ದೇಶ ಉದ್ಧಾರ ಆಯ್ತು. ನೀನೊಬ್ನೇ ಹೇಳಿದ್ದು. ಅದ್ ಸರಿ, ಈ ಬಾತ್ಗಳಿಂದೆಲ್ಲ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀವಿ. ಜೆಂಟ್ಲ್ಮನ್, ಎಸ್. ಹೀಗೆ ಹೋದ್ರೆ ಪಾಂಡುಪುರ ಬರುತ್ತಾ? ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ. ಕೈ ಕೆಳಗಿಳಿಸಿ, ಈಗ ಹೋಗಿ ಪಾಂಡುಪುರ ಸಿಗುತ್ತೆ. ಒಳ್ಳೆ ಐಲ್ ಮಕ್ಕಳು ಸಿಕ್ಕಿದ್ರಲ್ಲ, ಇವ್ರ ಜೊತೆಲಿ ಹಿಂಗೆ ಇದ್ರೆ ನಾನ್ ಮೆಂಟಲ್ ಆಗ್ಬಿಡ್ತೀನಿ ಅಷ್ಟೇ. ಮೆಂಟಲ್ ಮ್ಯಾನ್, ಓ ಸಾರಿ ಜೆಂಟಲ್ ಮ್ಯಾನ್. ಈಗ ಪಾಂಡುಪುರಕ್ಕೆ ಯಾಕೆ ಹೋಗ್ತಾ ಇದ್ದೀರಾ? 2 ಎಮ್ಮೆ ತಗೊಂಡು MBBS ಓದಿಸ್ಬೇಕು ಅಂತ ಇದ್ದೀನಿ. ನೋಡ್ದಾಳೆ ಮಯ್ಯ, ಮಿಲಿಟರಿ ದಿಮಾಕ ಮಾಡ್ತೀನಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಇತ್ತಾಗೆಲ್ಲ ಹೋಯ್ತಾರ, ರಸ್ತೆ ಇಲ್ಲ, ಮಳೆ ಬಂದು ಇದ್ದಿದ್ ಸೇತುವೆ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟದೆ. ನಾವ್ ಹೋಗೋದೇ ಕಷ್ಟ, ನೀವ್ ಹೆಂಗ್ ಹೋಯ್ತೀರಾ? ಓ ಮೈ ಗಾಡ್, ಈಗ ಹೇಗ್ ಹೋಗೋದು? ಬೇರೆ ದಾರಿ ಇಲ್ವಾ? ಯಾಕಿಲ್ಲ, ನೀವು ಬಂದ್ ರಸ್ತೆಲೆ ಸೀದಾ ವಾಪಸ್ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಆದ್ರೆ ಅಲ್ಲೊಂದು ಆಲ್ದ ಮರ ಸಿಗ್ತದೆ, ಅದನ್ನ ಹತ್ಬಿಡ್ಬೇಡಿ. ಅದರಿಂದ ರೈಟ್ ಟರ್ನ್ ಆದ್ರೆ ಅರ್ಶನ ಬಣ್ಣದ ಪಾಂಡುಪುರ ಅಂತ ಬೋರ್ಡ್ ಇರ್ತದೆ. ಅದ್ ಯಾವ ಕಡೆಗ್ ಮಕ ಹಾಕೊಂಡದು ಆ ಕಡೆಗ್ ಸೀದಾ ಹೋಗ್ಬಿಟ್ರೆ ಪಾಂಡುಪುರದ ಒಳಗೆ ಹೋಗ್ಬಿಡ್ತೀರಾ. ಓಕೆ, ಥ್ಯಾಂಕ್ಸ್ ಬಾತ್ಕೊಡಿ. ನಾಟ್ ಮೆಣಸಿನ್ಕಾಯಿ. ಅವಯ್ಯ, ಏನಿದು ಫಿಟ್ಟಿಂಗು? ಮತ್ತೆ ಎಮ್ಮೆ ತಗೊಂಡು MBBS ಓದ್ಸೋ ನನ್ನ ಮಗ ಅಲ್ವಾ ಅವನು. ₹1 ಕಾಯಿನ್ ತಗೊಂಡು ಜೇಬಿನ ಮ್ಯಾಕೆ ನುಣ್ಣಗ್ ಪೋಣಿಸ್ಕೊಂಡ್ಬಿಟ್ಟವನೆ. ಇದೇನ್ ಕಣ್ಕ, ಓದಾ ಪಿಸಾಚಿ ಅಂದ್ರೆ ಬಂದೆ ಗವಾಗ್ಸಿ ಅಂತವ, ಬಂದು ನಮ್ಮನ್ಗೆ ಅಟ್ಕಿಸ್ಕೊಂಡ್ಬಿಟ್ವಲ್ಲ ಪೀಡೆಗಳು. ಬಂದು ನಿಂತ್ಕೊಳ್ಳಿ. ಏನಿದು? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀವಿಬ್ರು ಮುಖ ಮುಚ್ಕೊಂಡೇ ಓಡಾಡ್ತಿದ್ದೀರಲ್ಲ. ಅದೇ ಕಣವ, ನಮ್ಗೋಸ್ಕರ ಹನುಮಂತ ವ್ರತ ಅವನಲ್ಲ ಅದಕ್ಕೆ. ಅಯ್ಯೋ ಅದ್ಕಲ್ಲ, ಹನುಮಂತಂಗೋಸ್ಕರ ನಾವ್ ವ್ರತ ಇದೀವಲ್ಲ, ಅದಕ್ಕೆ ಹೆಣ್ಮಕ್ಳು ಬೇಕಾದ್ರೆ ನೋಡ್ಬಾರ್ದು. ಎಲ್ಲೋ ಈ ಧ್ವನಿನ್ ಕೇಳಿದ್ದೀನಲ್ಲ. ಉದಯ ಟಿವಿಲಿ ಕೇಳಿರ್ಬೇಕು. ಶ್ರೀನಾಥ್ ಅವರು ಆದರ್ಶ ದಂಪತಿಗಳು ನಡೆಸ್ಕೊಡ್ತಾರಲ್ಲ, JTM ನಿಂದಾಗಿ ಶ್ರೀನಾಥ್ ಅವರು ಮೊಬೈಲ್ ಆಗಿದ್ದಾರೆ. ನೀವು ಪ್ಲಾಂಗ್ ಪ್ಲಾಂಗ್ ಪ್ಲಾಂಗ್. ಏಯ್ ಬಾತ್ಕೊಳ್ಳಿ. ಈ ಕಡೆ ತಿರ್ಗಿ, ಪೂರ್ತಿ ತಿರ್ಗಿ. ಯೂ, ನೀವಿಬ್ರು ಅಷ್ಟೊತ್ತಿಂದ ಜೊತೆಲೇ ಇದ್ದೀರಾ? ಓ ಅಳಿಬಯ್ಯ, ಅವರಿಬ್ರು ನೋಡಿ ನಾವಿಬ್ರು ಅಂತ ಕನ್ಫ್ಯೂಷನ್ ಆಗ್ಬಿಟ್ಟವ್ರೆ ಅಲ್ವಾ ಪುಟಿ? ಯಾರು ಮಾವಯ್ಯ? ಸುಮ್ಕಿರು. ಅದೇ ನಮ್ಮಿಬ್ರು ತಾನೇ ಇನ್ನಿಬ್ರು ಇದಾರೆ, ಡಬಲ್ ಆಕ್ಟಿಂಗು. ಒಬ್ಬ ತೆಳ್ಳಿಗೆ ಬೆಳ್ಳಿಗೆ ಲಯನ್ ಐಸು, ಸ್ಮಾರ್ಟ್ ಫೇಸು, ಸ್ಮಾಲ್ ಮೀಸೆ, ನಮ್ಮ ಮಳಿ ತರ. ಇನ್ನೊಬ್ಬ ನಂತರ ಬಿಗ್ ಬಾಸ್, ಸುಂದರ, ಅತಿ ಸುಂದರ. ನಾನು ಹೇಳಿದ್ ರೈಟು? ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಯಜಮಾನ್ರು ಬರ್ಲಿ, ಇವತ್ತು ನಿಮ್ಮಿಬ್ರು ಕೆಲಸದಿಂದ ಓಡಿಸ್ಲಿಲ್ಲ. ಇದೇನ ಇಷ್ಟೊಂದು ಎದ್ರಕಂತೀಯ? ಏನೋ ನಮ್ಮ ಊರಿಗೆ ಬಂದವ್ರೆ, ಗಿಡ ಗೆಂಟೆ ಹಂದಿ ನಾಯಿಗಳು ಪರಿಚಯ ಆಗ್ಲಿ ಅಂತ ನಾವು ಊರ್ ಸುತ್ತಿದ್ರೆ ಅದನ್ನೇ ಇವ್ರು ತಪ್ಪು ತಿಳ್ಕೊಂಡ್ರು ನಾವೇನ್ ಮಾಡಕ್ ಆಯ್ತದೆ? ಓ ಏನಮ್ಮ, ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ದಿಸ್ ಇಸ್ ನಾಟ್ ಎ ಡಬಲ್ ಆಕ್ಟಿಂಗ್, ಓನ್ಲಿ ಸಿಂಗಲ್ ಆಕ್ಟಿಂಗ್, 1/2. ಏನಿವಾಗ ಸೋಮ್ಕಿರಮಯ್ಯ, ಈ ಊರಿಂದ ವಾಪಸ್ ಹೋಗಗಂಟ ನಿಮ್ ಯೋಗಕ್ಕೆ ಸೇಮ ನಾವೇ ನೋಡ್ಕೋಬೇಕು. ಜಾಸ್ತಿ ಆಯಾಸ ಮಾಡ್ಕೋಬೇಡ, ಗೋ ಅಂಡ್ ಟೇಕ್ ರೆಸ್ಟ್. ಆಮೇಲಿಂದ ಬರ್ತೀವಿ. ತಡೆಯಪ್ಪ, ಪಂಚ ಉದ್ರೋಯ್ತಾಯ್ತು, ಕಟ್ಕೋಬೇಕು. ಹೆಣ್ಣು ಮಕ್ಕಳಿಗೆಲ್ಲ ಎದುರ್ಕೊಂಡ್ಬಿಟ್ರೆ ಬಾಳ ಮಾಡಕ್ಕಾಯ್ತದ? ಯಜಮಾನನು ಈ ತರ ಮಾತಾಡಲ್ಲ. ದಿಸ್ ಈಸ್ ಇಂಡಿಯಾ. ಇನ್ ಗೋರ್ ಬೇಡ, ಸರಿಯಾಗಿ ಆಡೋದ್ ಕಲ್ತ್ಕೋ.
ಬಾತ್ಕೊಡಿ 20 ಕಿಲೋಮೀಟರ್ ಸುತ್ತಿದೆಯಲ್ಲ. ಏ ಬಾತ್ಕೊಡಿ, ಬನ್ನಿ ಇಲ್ಲಿ. ಕಮ್ ಹಿಯರ್. ನೀನ್ ಬಾಯ್ಲಿ. ನಿಮ್ಮೂರಲ್ಲಿ ಐರನ್ ಮಾಡೋಕೆ, ಐ ಮೀನ್ ಇಸ್ತ್ರಿ ಮಾಡೋಕ್ ಅಂಗಡಿ ಇದೆಯಾ? ಐರನ್ ಅಂತ ಹೇಳಿ ನಾನು ಹೊಸಿ ಎಜುಕೇಟೆಡ್ ಅಳಿ ಅಂದ್ರೆ ರಬಸ್ಟ್ ಎಜುಕೇಶನ್ ಲೆಸ್ಸು. ನಿಮ್ ಸ್ಟೋರಿ ಎಲ್ಲ ಬೇಕಾಗಿಲ್ಲ. ಐರನ್ ಮಾಡೋಕೆ ಅಂಗಡಿ ಇದೆಯಾ ಇಲ್ವಾ? ಐತೆ. ಫಾಲೋ ಮೀ. ಈಗ ನೀವಿಬ್ರು ಹೋಗಿ ಈ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿಸ್ಕೊಂಡು ತರಬೇಕು. ಏನು ಯಜಮಾನನ್ ತರ ಪೋಸ್ ಕೊಡ್ತಿದ್ಯಾ? ಚಿಕ್ಕ ಯಜಮಾನ್ರು ಏನಂತ ಹೇಳಿದ್ರು? ಜೊತೆಲೇ ಇದ್ದು ಅವ್ರನ್ನ ಚೆನ್ನಾಗಿ ಗಮನಿಸ್ಕೋಬೇಕು. ಬಟ್ಟೆ ಇಸ್ತ್ರಿ ಮಾಡ್ದಾಗಿದೆ. ಈಗ ತಗೊಂಡ್ ಹೋಗು. ಬಾತ್ಗಳಿಂದ ಕಂಪ್ಯೂಟರ್ ಕಳ್ಸೋ ಹೊಲ್ಕ ನನ್ ಮಗ ನೀನೇ ಅಲ್ವಾ? ಮತ್ತೆ ನನ್ ಬಟ್ಟೆ ಐರನ್ ಆಗ್ಬೇಡ್ವಾ? ಅಣ್ಣ, ಐರನ್ ಮಾಡೋದ್ಕಿಂತ ಮುಂಚೆ ಚೆನ್ನಾಗಿ ನೀರ್ ತಕ್ಕಿಸ್ತಾನೆ ಐರನ್ ಮಾಡೋದು. ಹೌದು. ಸರಿ ಕಣ. ಏನೋ ಮಾಡ್ತಿದ್ಯಾ? ಐರನ್ ಅಂಗಡಿಲಿ ನೀರಿಗೆ ಬೊಲೆ ಬರ ಕಾರಣ ಅದಕ್ಕೆ ಇಲ್ಲಿಂದಾನೆ ನೆನ್ಸ್ಕೊಂಡ್ ತಾಡೋಯ್ತಾವಿನಿ. ಮಾವಯ್ಯ ಏನ್ ಮಾಡ್ತಾ ಇದ್ದೀರಾ? ಸುಮ್ ಕೇಳಮಯ್ಯ. ಬತ್ತಾ ಬತ್ತಾ ಮಿಲಿಟರಿ ನನ್ ಮಗಂದು ಬಾಳ ಆಗೋಯ್ತು. ಅವನ್ಗೊಂದ್ ಸರಿಯಾದ ಗತಿ ಕಾಣಿಸೋರ್ಗು ಬಿಡಕ್ಕಿಲ್ಲ ನಾನು. ರೆಡಿ ಸ್ವಲ್ಪ ಈ ಕಡೆ ಬಮ್ಮ. ಬರ್ತಾ ಇದೀನಲ್ಲ. ಅಯ್ಯೋ, ಅಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸೋದೇ ಇಲ್ಲ. ಸ್ವಲ್ಪ ಈ ಕಡೆ. ಅಯ್ಯೋ, ಕಾಣಿಸ್ತಾನೆ ಇಲ್ವಲ್ಲ. ಅಣ್ಣ, ಮುಂದ್ಗಡೆ ಮುಚ್ಚಿರೋ ಮುಚ್ಚಳ ತೆಗೆದ್ರೆ ಅಲ್ವೇನಣ್ಣ ಎದುರುಗಡೆ ಇರೋ ಫಿಗರ್ ಕಾಣೋದು? ಅದನ್ನ ನಾನು ತಕ್ಕತ್ತೀನಿ, ನೀನ್ ಸ್ವಲ್ಪ ಮುಚ್ಕೋ. ಅವ್ವ, ಬಟ್ಟೆನೆಲ್ಲ ಚೆನ್ನಾಗಿ ತಿಕ್ಕಿಸ್ಕೊಂಡ್ ಬಂದೀವಿ. ನಿಮ್ದ ಹೊಸಿ ಸರಿಯಾಗೈತ ನೋಡ್ಕೊಂಬಿಡಿ. ಏ ವಿಷಯ ಬಾಯ್ಲಿ, ನನ್ ಬಟ್ಟೆ ಎಲ್ಲೋ? ಅಡ್ಡ, ನಾನು ಏನ್ ಹೇಳಣ್ಣ, ಒಂದ್ ಸ್ಮಾಲ್ ಮಿಸ್ಟೇಕ್ ಆಗೋಯ್ತು. ಅವನ್ ಮನೆ ಹಾಳ ಆಗೋಗ ಪೆಟ್ಟಿಗೆ ಚೆನ್ನಾಗ್ ಕಾವಾಕಿದ್ದ. ಅವನ್ ಯಾವ್ದೋ ಅಜ್ಞಾನದಲ್ಲಿ ನಿನ್ ಬಟ್ಟೆ ಮೇಲೆ ಬಡಗ್ಬಿಟ್ಟವ್ರೆ. ಎಲ್ಲ ಸುಟ್ಟೋಗಿ ಮಾತ್ರ ಉಳ್ದೈತೆ. ಹಾಸ್ಪಿಟಲ್ ಮಗ ತಗೊಂಡ ಇದಿಷ್ಟೇ ನಿನ್ ಪುಣ್ಯ. ಬರ್ತಿದ್ಗಣ ಮುದ್ಗಡೆ ಮುಚ್ಚತ್ತಿಗೆ ಮಾತ್ರ ಮರಿಬೇಡ ಕಣ. ಅಂಕಲ್, ಇದೇನಿದು ಅಂಕಲ್? ನಾಯಿ ಬೆಲ್ಟ್. ವಾವ್, ಜಸ್ಟ್ ಎ ಮಿನಿಟ್ ಅಂಕಲ್. ಒಂದು ಫೋಟೋ ತೆಗಿತೀನಿ. ಓಕೆ ತಯ್ಯಮ್ಮ, ನೀನು ತಮಾಷೆ ಮಾಡಬೇಡ. ಕಳ್ಳನ ಮಗನ್ ತಂದು ಕೊಲಲೆ ಪಾಂಡು ಕುಮಾರರು, ಕೊಲಲೆ ಕುಂತಿ ಸುತರರು, ಕೊಲಲೆ 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 ಪಾಂಡು ಕುಮಾರರು. ಇದೇನಿದು ಕಾಮ ಕೊಟ್ಟು ದೋಸೆ ಎಂಚು ಅನ್ಕೊಂಬಿಟ್ಯಾ? 4 ಲಕ್ಷ ರೂಪಾಯಿ ಕಾರ್ನ ಕಸ್ಬರ್ಕಿನಲ್ಲಿ ಕ್ಲೀನ್ ಮಾಡ್ತಾ ಇದೀಯಾ? ಅಯ್ಯೋ ನನ್ನ ಮಗನೇ. ನಮ್ಮ ಮನೆ ಕಕ್ಕಸ್ನುವೆ ನಾವಿದ್ರೆ ಕ್ಲೀನ್ ಮಾಡೋದು. ಅದು ಕಕ್ಕಸ, ಇದು ಕಸ. ಕಸ ಪ್ಲಸ್ ಕಾ ಕಕ್ಕಸ, ಕಕ್ಕಸ ಮೈನಸ್ ಕಾ ಕಸ. ಕಸ ಪ್ಲಸ್ ಕಾ ಕಕ್ಕಸ. ಒಂದ್ 2 ರೂಪಾಯಿ ಬಿಸಿ ಹಾಕಿ ಬುದ್ಧಿ. ಮಾ ತಾಯಿ, ಏಯ್, ಈ ಬಟ್ಟೆ ಯಾರೋ ಕೊಟ್ಟಿದ್ ನಿನಗೆ?
ಯಾರೋ ಪುಣ್ಯಾತ್ಮ ದೇವ್ರ ಬಂದಾಗ ಬಂದು ಈ ಬಟ್ಟೆ ಕೊಟ್ಬಿಟ್ಟು ಹೋದ ಸಮೇ. ಕಾಲರ್ ಏನಾಯ್ತು? ಅವ್ರ ಮನೆ ನಾಯಿಗ್ ಬೇಕು ಅಂದ, ನಾನೇ ದಾನ ಮಾಡ್ದೆ. ಮಹಾಪ್ರಭು ನೀವೇನಿಲ್ಲಿ? ಇವನ್ನೇ ನೋಡ್ತೀರಾ? ಕಂಜೂಸ್ ನನ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಫು! ಭಿಕ್ಷೆ ಕೊಡಕ್ಕೂ ಯೋಗ್ಯತೆ ಬೇಕು. ಥು! ಕಂಜೂಸ್ ನನ್ ಮಗ, ಕಂಜೂಸ್ ನನ್ ಮಗ, ಕಂಜೂಸ್.